ಗ್ರಾಮ, ಅಕ್ಕಪಕ್ಕದ ಗ್ರಾಮಗಳು, ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಪುಷ್ಪಾಂಜಲಿಯನ್ನು ಮಾಡಿದಂತ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ತಿಳಿಸುತ್ತಾ, ಈಗ ಒಂದು ನಿಮಿಷ ಎಲ್ಲರೂ ಎದ್ದು ನಿಂತು ಮೌನವನ್ನು ಆಚರಿಸೋಣ. ಅವರಿಗೆ ಭಗವಂತ ಚಿರಶಾಂತಿಯನ್ನ ಕರುಣಿಸಲಿ ಅಂತ ಬೇಡ್ಕೊಳ್ತಾ ಮೌನವನ್ನು ಆಚರಿಸಿ ನಂತರ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸೋಣ. ಶಾಂತಿ ಶಾಂತಿ. ಮೌನಾಚರಣೆಗೆ ಸಹಕರಿಸಿದ ಎಲ್ಲರಿಗೂ ವಂದನೆಗಳು. ಪ್ರವೇಶವನ್ನು ಪಡೆಯುತ್ತಾರೆ. ರಂಗಭೂಮಿಯಲ್ಲಿ ಅವರು ಮೊಟ್ಟ ಮೊದಲು ಅಭಿನಯಿಸಿದ ಪಾತ್ರ ಯಮನ ಪಾತ್ರ. ಆ ನಂತರದ ದಿನಗಳಲ್ಲಿ ಬಿಸ್ಲು ಮಾರಮ್ಮನವರ ಗುಡ್ಡಪ್ಪನವರ ಪಡೆಯುತ್ತಾರೆ. ಆ ನಂತರ ದಿನಗಳಲ್ಲಿ ಅವರು ಎಲ್ಲ ಪಾತ್ರಗಳನ್ನು, ಎಲ್ಲ ನಾಟಕದ ಮುಖ್ಯ ಭೂಮಿಕೆ ಪಾತ್ರಗಳನ್ನು ಅಭಿನಯಿಸಿ ಎಲ್ಲರ ಮನೆಗೆ ಗ್ರಾಮಸ್ಥರು ಹಾಗೂ ಶ್ರೀ ಬರಕಿ ರಾಮೇಗೌಡ ಮಿತ್ರ ಮಂಡಳಿ ವತಿಯಿಂದ ಇವತ್ತು ಕನ್ನೇವಡಕೊಪ್ಪಲ ಗ್ರಾಮದ ಎಲ್ಲ ಹಿರಿಯ ಕಲಾವಿದರ ಮಕ್ಕಳು ಮೊಮ್ಮಕ್ಕಳನ್ನು ಕರೆದು ಗೌರವ ಸಮರ್ಪಣೆ ಮಾಡಿರ್ತಕ್ಕಂಥ ವಿಷ್ಣು ಮಾರಮ್ಮನ ಗುಡ್ಡಪ್ಪದ ಲಿಂಗಪ್ಪನವರಿಗೆ ನಮ್ಮ ಕನ್ನೇವಡಕೊಪ್ಪಲ ಗ್ರಾಮದ ಪರವಾಗಿ ಹಾಗೂ ಅವ್ರ ಮಿತ್ರ ಮಂಡಳಿ ಎಲ್ಲ ಸ್ನೇಹಿತರ ಪರವಾಗಿ ನಾವು ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಹಾಗೂ ಈ ನಾಟಕಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂತೆ ಎಲ್ಲ ಗೌರವಾನ್ವಿತ ಕನ್ನೇವಡಕೊಪ್ಪಲ ಗ್ರಾಮದ ಎಲ್ಲ ಯುವಕ ಮಿತ್ರರಿಗೂ ಸ್ನೇಹಿತರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರಿಯಸಿ, ನಾನು ಅದನ್ನು ಬಲ್ಲೆ. ದೇವರ ಪೂಜೆನ ಬಯಸಿದಾಗ ಭಕ್ತರು ನಿರಾಕರಿಸೋಳೆ. ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನು. ಈ ದಿವಸ ಶ್ರೀ ಬರಕ್ಕಿ ರಾಮೇಗೌಡರವರ ಮಿತ್ರ ಮಂಡಳಿ ಹಾಗೂ ದಿವಂಗತ ದೇವೇಗೌಡರವರ ಮಿತ್ರ ಮಂಡಳಿ ಅವರಿಂದ ನಟ ಭಯಂಕರ ಎಂ ದೇವೇಗೌಡರು ಅಂದರೆ ದೊಡ್ಡ ಮರಿಗೌಡರ ಮಗ ಅವರ ಜ್ಞಾಪಕಾರ್ಥವಾಗಿ ಈ ದಿನ ಪೌರಾಣಿಕ ನಾಟಕವನ್ನು ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ. ನಮ್ಮ ದಿವಂಗತ ದೊಡ್ಡಮರಿಗೌಡರ ಮಗ ದೇವೇಗೌಡರವರು ನಟ ಭಯಂಕರಾಗಿ ಸುಮಾರು 1953ನೇ ಇಸ್ವಿಲೇ ರಂಗಪ್ರವೇಶ ಹೊಂದಿದ್ರು. ಅದರ ಪ್ರಯುಕ್ತವಾಗಿ ನಮ್ಮ ಬಿಸ್ಲುಮಾರಂ ಗುಡ್ಡಪ್ಪನವರ ನಿಂಗಪ್ಪನವರ ನೇತೃತ್ವದಲ್ಲಿ ನಾವು ಈ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ. ಮತ್ತು ನಮ್ಮ ಗ್ರಾಮದ ಹಿರಿಯ ಯಜಮಾನರುಗಳು ಮತ್ತು ನಮ್ಮ ಗ್ರಾಮದ ದಿವಂಗತ ಹಿರಿಯ ಕಲಾವಿದರು, ರಂಗಭೂಮಿ ಕಲಾವಿದರ ಸ್ಮರಣಾರ್ಥವಾಗಿ ಈ ದಿವಸ ನಾಟಕವನ್ನು ಅಭಿನಯಿಸಲಿದ್ದೇವೆ. ಕೆಜಿಕೊಪ್ಪಲಿನದು ಒಂದು ವಿಶೇಷ, ನಮ್ಮ ಹೆಸರು ಎಲ್ ಚಂದ್ರು ಅಂದ್ಬಿಟ್ಟು ಸೂತ್ರಧಾರಿ ಮತ್ತು ಅಭಿಮನ್ಯು ಪಾತ್ರ ಮಾಡ್ತಾ ಇದ್ದೀನಿ. ದಿವಂಗತ ದೇವೇಗೌಡರ ನೆನಪಿನಾರ್ಥವಾಗಿ ಬಿಸ್ಲು ಮಾರಮ್ಮ ಗುಡ್ಡಪ್ಪನವರ ಆದಂಥ ನಿಂಗಪ್ಪನವರ ನೇತೃತ್ವದಲ್ಲಿ ಅವರ ಜ್ಞಾಪನಾರ್ಥಕವಾಗಿ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಕುರುಕ್ಷೇತ್ರ ಅಥವಾ ಧರ್ಮ ರಾಜ್ಯ ಸ್ಥಾಪನೆ ಅನ್ನೋಂಥ ಡ್ರಾಮವನ್ನು ಅಭಿನಯಿಸೋ ಮೂಲಕ ಹಿರಿಯ ಕಲಾವಿದರುಗಳನ್ನ ನೆನಪು ಮಾಡ್ಕೊಬೇಕು. ಎಲ್ಲ ಕೆಜಿಕೊಪ್ಪಲನ್ನ ನೂರಾರು ವರ್ಷಗಳಿಂದ ಏನು ಕಲೆನ ಉಳಿಸ್ಕೊಂಬಂದಿದ್ದಂಥ ಎಲ್ಲ ಕಲಾವಿದರ ನೆನಪಿಗಾಗಿ ಇವತ್ತು ಅವರ ದೇವೇಗೌಡರ ಹೆಸರಲ್ಲಿ ಇವತ್ತು ಡ್ರಾಮವನ್ನು ಮಾಡ್ತಾ ಇರೋವಂಥದ್ದು. ಒಂದು ರೀತಿಯಲ್ಲಿ ಕೆಜಿಕೊಪ್ಪಲನ ಎಲ್ಲ ಕಲಾವಿದರನ್ನ ಇವತ್ತು ನೆನಪನ್ನು ಮರುಕಳಿಸುವಂಥ ದಿನವಾಗಿ ಎಲ್ಲ ಕುಟುಂಬಸ್ಥರು ಒಟ್ಟುಗೂಡಿ ಇವತ್ತು ಇಲ್ಲಿ ಡ್ರಾಮವನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಶಿಷ್ಯರಾಗಿದ್ದಂಥ ಮರಿ ದೇವೇಗೌಡರು ಇವತ್ತು ಅವರ ಕಾಲ ಆದದಕ್ಕಾಗಿ ಜ್ಞಾಪನಾರ್ಥಕವಾಗಿ ಮಾಡ್ತಾ ಇರೋಂಥ ಡ್ರಾಮಾ ಇದು. ಅದರಲ್ಲೂ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ನಿಂಗಪ್ಪ ಅವರು ಈ ಕಲೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಚಾಮುಂಡೇಶ್ವರಿ ಹಬ್ಬದ ಅಂಗವಾಗಿ ಡ್ರಾಮವನ್ನು ನಡೆಸ್ಕೊಂಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಹಿರಿಯ ಕಲಾವಿದರನ್ನು ಕೂಡ ನೆನಪಿಸ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರ ಕಾಳಜಿಗೆ ನನ್ನ ಅಭಿನಂದನೆಗಳು. ಯಾಕೆ ಅಂದರೆ ಇವತ್ತು ಯಾರಾದರೂ ತೀರೋದ್ರೆ ಅವ್ರನ್ನ ನೆನಪು ಮಾಡ್ಕೊಳ್ಳೋದೇ ಕಷ್ಟವಾಗಿರೋಂಥ ಕಾಲದಲ್ಲಿ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇರೋದಕ್ಕೆ ವಿಶೇಷವಾಗಿ ನಿಂಗಪ್ಪ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ನಟ ಭಯಂಕರ ದೇವೇಗೌಡರು ಬಿಸಿಲು ಮಾರಮ್ಮನ ಗುಡ್ಡಪ್ಪನಾದ ನಮ್ಮ ತಾತನವರು, ಅವರ ಶಿಷ್ಯನಾದ ಎಂ ದೇವೇಗೌಡರು ಸುಮಾರು ನಾನು ಚಿಕ್ಕ ವಯಸ್ಸಿನಿಂದಲೂ ನೋಡ್ತಾ ಇದ್ದೀನಿ. ನಮ್ಮ ಗ್ರಾಮದ ಒಳ್ಳೆಯ ಕಲಾವಿದರು, ಕಲಾ ರಸಿಕರು ಹಾಗೂ
ನಮ್ಮ ಕುಟುಂಬದ ಕರಿಮಂಚಿನಿಂಗೆಯವರ ಕುಟುಂಬದವರಾದ ನಾವುಗಳು, ನಮ್ಮ ಕಾಳಿಂಗೇಗೌಡರು, ನಮ್ಮ ದೊಡ್ಡಪ್ಪನವರು, ನಮ್ಮ ಚಿಕ್ಕಪ್ಪನವರಾದ ಮಲ್ಲಿಂಗೇಗೌಡರು, ಇವರೆಲ್ಲ ನಾಟಕ ಆಡ್ಕೊ ಬಂದಿದ್ದಾರೆ. ಅವ್ರದ್ದೆಲ್ಲ ನಾಟಕ ನಾವು ಚಿಕ್ಕದ್ರಿಂದ ನೋಡ್ಕೊಂಡು ಅವರ ಆಶೀರ್ವಾದ ತಗೊಂಡು ಅದಕ್ಕೆ ನನಗೆ ಈ ಪ್ರೋತ್ಸಾಹ ಕೊಟ್ಟಂಥ ನನಗೆ ಹೆಚ್ಚಾಗಿ ಬಿಸಿಲು ಮಾರಮ್ಮ ಗುಡ್ಡಪ್ಪನಾದ ನಮ್ಮ ಮಾವನರಾದ ದೇವೇಗೌಡರು ಮಗನಾದ ನಿಂಗಪ್ಪನವರು ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರು. ಹಾಗೂ ಕೆಂಚೇಗೌಡರು, ನಮ್ಮ ಹಿರಿಯ ಸೋದರ ಮಾವನಾದ ಕೆಂಚೇಗೌಡರು, ಅವರು ಸಹಕಾರ ಕೊಟ್ಟು ನನ್ನ ಈ ಕಲೆಗೆ ಕರ್ಕೊಬಂದರು. ಅದರಿಂದ ಅವರ ಆಶೀರ್ವಾದ ತೆಗೆದುಕೊಂಡು ಈ ದಿನವೂ ಅವರು ಹೇಳಿದ ರೀತಿಯಲ್ಲೇ ನಾಟಕವನ್ನು ನಾನು ಅವರ ಮಾತನ್ನು ತೆಗೆದಂತೆ ನಾಟಕ ಆಡ್ಕೊಂಡು ಬರ್ತಾಯಿದ್ದೀನಿ. ಅವ್ರಿಗೆ ತಾಯಿ ಬಿಸಿಲು ಮಾರಿ ದೊಡ್ಡಮ್ಮ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ಕೊಳ್ತೀನಿ. ಹಿರಿಯ ನಟ ಕಲಾವಿದರ ಆದಂಥ ನಮ್ಮ ಬಿಸಿಲು ಗುಡ್ಡಪ್ಪನವರ ದೇವೇಗೌಡರ ಶಿಷ್ಯರಂಥ ದೇವೇಗೌಡರು ಮರಣ ಹೊಂದಂಥ ಇವತ್ತಿನ ತಿಂಗಳದ ಕಾರ್ಯಕ್ರಮ ಇದೆ. ಆ ಅಂಗವಾಗಿ ಇವತ್ತು ಅವರ ಮರಣ ಹೊಂದಂಥ ದಿನ ಅಂಥೇಳಿ ಸ್ಮರಣೆ ಮಾಡ್ತಿ. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಮ್ಮ ಕನ್ನೇವಣಕೊಪ್ಪಲಿನ ಎಲ್ಲ ಕಲಾವಿದರ ಸಂಘದ ವತಿಯಿಂದ ನಮ್ಮ ಕನ್ನೇವಣಕೊಪ್ಪಲಿನಲ್ಲಿ ಇವತ್ತು ನಾಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಮ್ಮ ಕನ್ನೇವಣಕೊಪ್ಪಲಿನ ಎಲ್ಲ ಗ್ರಾಮಸ್ಥರು, ಎಲ್ಲ ಹಿರಿಯ ಮುಖಂಡರುಗಳು ಎಲ್ಲ ಸೇರಿ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತೇಳಿ ಇವತ್ತು ಮೈಸೂರಿನ ಪ್ರಮುಖವಾಗಿ ಕನ್ನೇವಣಕೊಪ್ಪಲು ಅಂತ ಮುಖ್ಯವಾದ ಹೇಳ್ತಾರೆ. ಯಾಕೆಂದರೆ ಕುಸ್ತಿಯಲ್ಲಿ ಆಗಲಿ, ನಾಟಕದಾಗಲಿ ಇವತ್ತಿಗೂ ಸಂಸ್ಕೃತಿ ನಡೀತಾ ಇರೋದೇ ಕನ್ನೇವಣಕೊಪ್ಪಲು. ಇನ್ನೂ ನಾವು ಮೈಸೂರಲ್ಲಿ ಎಷ್ಟೇ ನಾವು ಮೈಸೂರು ಬೆಳೆದ್ರೂ ನಮ್ಮ ಕಲಾವಿದರುಗಳು ಪ್ರೋತ್ಸಾಹಿಸಬೇಕಾಗಿ ನಮ್ಮಲ್ಲಿ ಏನಿದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರು ಹೇಳ್ದಂಗೆ, ಮೋಹನ್ ಕುಮಾರ್ ಅಧ್ಯಕ್ಷರು ಹೇಳ್ದಂಗೆ ಸತ್ತಾಗೆ ಹೆಸರು ಹೇಳ್ತಾರೆ ಹೊರತು ಒಂದಿನ ಸಾಮಾನ್ಯದಿಂದ ಯಾರು ಹೆಸರು ಹೇಳೋದು ದಿಕ್ಕಿಲ್ಲ. ಆದರೆ ಇವತ್ತೆಲ್ಲ ನೆನಪಿಗಾಗಿ ಮಾಡ್ಕೊಡ್ತಾ ಇರೋದು ನೋಡಿದ್ರೆ ಕುಸ್ತಿನೇ ಆಗಲಿ, ಫಸ್ಟು ಮೊದಲನೇದೇ ಕುಸ್ತಿ, ಆಮೇಲೆ ನಾಟಕಗಳು ಇವೆಲ್ಲ ಸಂಪ್ರದಾಯವಾಗಿ ಈ ದೇವೇಗೌಡರ ಮಕ್ಕಳಾದ್ರೆ ನಿಂಗಪ್ಪನವರು 20 ವರ್ಷದಿಂದ ನಡೆಸ್ಕೊಬರ್ತಾ ಇದ್ದಾರೆ. ಇದು 20 ವರ್ಷದಿಂದ ಸದಾಗತವಾಗಿ ನಡೆಸ್ಕೊಬಂದು ಒಂದು ಚಾಮುಂಡಿ ಕಾರ್ಯಕ್ರಮದಲ್ಲಾಗಿ ಇವತ್ತು ಅವರೇ ನೆನಪಿನಲ್ಲಿ ಎಲ್ಲ ಊರಿನ ಪ್ರಮುಖ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ ದೇವೇಗೌಡರಿಗೆ. ಈ ದಿನ ಮಕರ ಸಂಕ್ರಾಂತಿ ಹಬ್ಬದ ಪರವಾಗಿ ಮೈಸೂರು ನಗರ ಎಲ್ಲ ನಾಗರಿಕ ಬಂಧುಗಳು ಹಾಗೂ ನಮ್ಮ ಕನ್ನೇವಣಕೊಪ್ಪಲಿನ ಎಲ್ಲ ನಾಗರಿಕ ಬಂಧುಗಳಿಗೂ ಶುಭಾಶಯಗಳನ್ನು ಹೇಳಿ, ಇವತ್ತು ನಮಗೂ ಸಹ ಗುರುಗಳು, ಹಿರಿಯರು, ಅದು ನಟಭಯಂಕರ ದೇವೇಗೌಡರವರ ಸವಿನೆನಪಿಗಾಗಿ ನಮ್ಮ ಕನ್ನೇವಣಕೊಪ್ಪಲಿನ ಬಿಸಿಲು ಮಾರಮ್ಮ ಗುಡ್ಡಪ್ಪನವರ ನೇತೃತ್ವದಲ್ಲಿ ಈ ದಿನ ಕುರುಕ್ಷೇತ್ರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಿದ್ದಾರೆ. ಆ ಒಂದು ನಾಟಕಕ್ಕೆ ಮೈಸೂರು ನಗರದ ಎಲ್ಲ ಕಲಾಭಿಮಾನಿಗಳು, ನಮ್ಮ ಗ್ರಾಮದ ಎಲ್ಲ ಯಜಮಾನರುಗಳು, ಯುವಕರುಗಳು ಪ್ರೋತ್ಸಾಹ ನೀಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಾಗೂ ಅವರ ಆತ್ಮಕೊಪ್ಪ ಶಾಂತಿ ಸಿಗಲಿ ಅಂತೇಳಿ ನಾನು ನಮ್ಮ ತಾಯಿ ಚಾಮುಂಡೇಶ್ವರಿ ಕೋರುತ್ತಾ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಥ್ಯಾಂಕ್ ಯು.